ಎಲ್ಲರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರು ವೀಡಿಯೋಗಳಲ್ಲಿ ಆಲ್ರೆಡಿ ತಿಳಿಸ್ದಂಗೆ ನನ್ನ ಜೀವನದಲ್ಲಿ ಕೆಲವೊಂದು ರಾಯರು ಜೀವನದಲ್ಲಿ ಆಗ್ದಲೇ ಇರುವಂಥ ಒಂದು ಘಟನೆಗಳನ್ನು ಮಾಡಿ ತೋರಿಸಿದ್ದಾರೆ ಅಂತ. ಆ ಒಂದು ಘಟನೆಗಳಲ್ಲಿ ಇದು ಕೂಡ ಒಂದು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಸಾಮಾನ್ಯವಾಗಿ ರಾಯರು ಎಲ್ರಿಗೂ ಕೂಡ ಕನಸಿನಲ್ಲಿ ಬಂದುಬಿಟ್ಟು ಆಶೀರ್ವಾದನ ಮಾಡ್ತಾರೆ. ಆದರೆ ಈ ಬಾರಿ ನನಗೆ ಯಾವ ರೀತಿ ಒಂದು ಅನುಭವ ಆಯಿತು ಅಂತ ಅಂದರೆ, ಒಂದೇ ರಾತ್ರಿಯಲ್ಲಿ ರಾಯರು ಇಬ್ಬರಿಗೆ ಒಂದೇ ಥರದ ಕನಸನ್ನು ಕೊಟ್ಟಿರುವಂಥದ್ದು. ಅಂದರೆ ಇಬ್ರಿಗೂ ಒಂದೇ ರೀತಿ ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಯಾಕೆ ಏನು ಎಂಬುದಾಗಿ ಹೇಗೆ ಆಯಿತು, ಏನಾಯಿತು ಅಂತ ಎಲ್ಲ ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ವಿಡಿಯೋದ ಮಧ್ಯಕ್ಕೇನೆ ನಾನೊಂದು ಮುಖ್ಯವಾದ ಮಾಹಿತಿನ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಮೊನ್ನೆ ಅಂದರೆ ರೀಸೆಂಟಾಗಿ ಒಂದು 3-4 ದಿನದ ಹಿಂದೆ ನಡೆದಂಥ ಘಟನೆ ಇದು. ಏನಂತ ಅಂದರೆ, ನನಗೆ ಒಬ್ಬರು ತುಂಬಾ ಪರಿಚಯ ಇರೋವಂಥವ್ರು. ಸಾಮಾನ್ಯವಾಗಿ ರಾಯರ ಮಠದಲ್ಲೂ ಕೂಡ ತುಂಬಾ ಸಿಗ್ತಾಯಿದ್ರು ಅವರು. ಅವರು ಇದನ್ನು ನನಗೆ ತಿಳಿಸಿದ್ದು ಘಟನೆ ಏನಂತ ಅಂದರೆ, ಅವರು ಕೂಡ ಮನೆಯಲ್ಲಿ ರಾಯರ ಸೇವೆನ ತುಂಬ ಚೆನ್ನಾಗೇ ಮಾಡ್ತಾಯಿದ್ರು. ಹಾಗೆ ರಾಯರ ಒಂದು ಪೂಜೆನ ತುಂಬ ಚೆನ್ನಾಗಿ ಮಾಡಿಬಿಟ್ಟು ಮನೆಯಲ್ಲಿ ಅವರು ಕೂಡ ರಾಯರ ಮಠದಿಂದ ಮಂತ್ರಾಲಯದಿಂದ ಇಸ್ಕೊಂಬಂದಂಥ ಮಂತ್ರಾಕ್ಷತೆನೆಲ್ಲ ಕೂಡಿಡ್ತಾಯಿದ್ರು. ಆದರೆ ಹಾಗೆಯೇ ಏನಾಗುತ್ತೆ ಅಂದರೆ, ಇದ್ದಕ್ಕಿದ್ದಂತೆ ಅವ್ರ ಮನೆಗೆ ಅಂದರೆ ಅವ್ರ ಮನೇಲಿದ್ದಂತಹ ಮಂತ್ರಾಕ್ಷತೆ ಕೆಟ್ಟೋಗ್ಬಿಡುತ್ತೆ. ಯಾಕೆಂದರೆ ಅವರು ಹಸಿ ಕೈನಲ್ಲಿ ಮಂತ್ರಾಕ್ಷತೆನ ಹಿಡ್ದಾಡಿದ್ರಿಂದ ಮಂತ್ರಾಕ್ಷತೆ ಹಾಳಾಗೋಗ್ಬಿಟ್ಟಿತ್ತು. ರಾಯರ ಮಠಕ್ಕೆ ಹೋಗಿ ಬರೋಣ ಅಂತಂದರೆ ತುಂಬಾ ತಡ ಆಗಿಬಿಟ್ಟಿತ್ತು. ಹಾಗಾಗಿ ನೆಕ್ಸ್ಟ್ ಡೇನೇ ಊರಿಗೆ ಹೋಗ್ಬೇಕಿದ್ದಿದ್ದರಿಂದ ಆಮೇಲೆ ತುಂಬಾ ರಾತ್ರಿ ಅವರಿಗೆ ಅಂದರೆ ಮಂತ್ರಾಕ್ಷತೆನ ಊರಿಗೆ ತೊಗೊಂಡೋಗೋದಕ್ಕೆ ತೆಗೆದಿಟ್ಕೊಳ್ಳೋಂಥ ಟೈಮ್ನಲ್ಲಿ ಗೊತ್ತಾಗಿದ್ದರಿಂದ ಮಂತ್ರಾಕ್ಷತೆ ತುಂಬಾ ಹಾಳಾಗೋಗ್ಬಿಟ್ಟಿದೆ, ಇದನ್ನು ಹೇಗೆ ತೊಗೊಂಡೋಗೋದು ಅಂತ ಹೇಳಿಬಿಟ್ಟು ಹಾಗೆಯೇ ಯೋಚನೆ ಮಾಡಿಬಿಟ್ಟು, ಅಯ್ಯೋ ರಾಯರೇ, ಊರಿಗೆ ತೊಗೊಂಡೋಗೋದಕ್ಕೆ ಮಂತ್ರಾಕ್ಷತೆನೇ ಇಲ್ವಲ್ಲಪ್ಪ ಅಂತ ಸುಮ್ಮನೆ ರಾಯರ ಹತ್ರ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಂಡು ಮಲಗಿದ್ರಂತೆ. ಅವರು ಮಂತ್ರಾಕ್ಷತೆನ ಒಬ್ಬರಿಗೆ ಅಂದರೆ ತುಂಬಾ ಹುಷಾರಿಲ್ಲದೆ ಇದ್ದಿದ್ದರಿಂದ ಮಂತ್ರಾಕ್ಷತೆನ ತೊಗೊಂಡೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ತೆಗೆದಿಟ್ಕೊಳ್ಳೋದಕ್ಕೆ ಹೋಗಿದ್ರಂತೆ. ಊರಿನಲ್ಲಿ ಅವರ ರಿಲೇಟಿವ್ಸ್ಗೊಬ್ಬರಿಗೆ ತುಂಬಾ ಹುಷಾರಿರಲಿಲ್ಲ ಅಂತೆ. ಹಾಗಾಗಿ ಮಂತ್ರಾಕ್ಷತೆನ ತೆಗೆದಿಟ್ಕೊಳ್ಳೋದಕ್ಕೆ ಹೋದಾಗ ರಾತ್ರಿ ಅವರಿಗೆ ಗೊತ್ತಾಯಿತು, ರಾಯರ ಮಂತ್ರಾಕ್ಷತೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಬೇರೆ ಇಸ್ಕೊಂಬರ್ಬೇಕು ಮಠದಿಂದ. ಆದರೆ ನಾವು ನೆಕ್ಸ್ಟ್ ಮಾರ್ನಿಂಗ್ ತುಂಬ ಅರ್ಲಿ ಮಾರ್ನಿಂಗ್ ಬಿಡೋದ್ರಿಂದ ಹೇಗೆ ಮಠದಲ್ಲಿ ಮಂತ್ರಾಕ್ಷತೆ ಇಸ್ಕೊಂಬರೋದಕ್ಕಾಗುತ್ತೆ ಅಂತ ಅವರು ಯೋಚನೆ ಮಾಡಿಬಿಟ್ಟು ಹಾಗೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಅಯ್ಯೋ ರಾಯರೇ, ಮಂತ್ರಾಕ್ಷತೆ ಎಷ್ಟು ಅಗತ್ಯವಾಗಿ ನನಗೆ ಬೇಕಿತ್ತು, ಆದರೆ ಒಳ್ಳೆ ಸಮಯದಲ್ಲಿ ಮಂತ್ರಾಕ್ಷತೆ ನೋಡಿದರೆ ಮನೇಲಿ ಕೆಟ್ಟೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮೆಯಲ್ಲಿ ರಾಯರೇ, ಬಟ್ ಆದರೆ ಮಂತ್ರಾಕ್ಷತೆ ನನಗೆ ಬೇಕೇ ಬೇಕು ಈಗ, ನನಗೆ ಅದೇ ದೊಡ್ಡ ನಂಬಿಕೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅವರು ನೈಟ್ ಮಲಗೋವಂಥ ಟೈಮ್ನಲ್ಲಿ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮಲಗಿದ್ರಂತೆ. ಹಾಗೆಯೇ ಅವರು ನೈಟ್ ಪ್ರೇ ಮಾಡಿ ಮಲಗಿದಂತಹ ರಾತ್ರಿ ನನಗೆ ರಾಯರು ಅಂದರೆ ಕನಸಿನಲ್ಲಿ ಬರ್ತಾರೆ. ಅಂದರೆ ಅವರು ನನಗೆ ಈ ರೀತಿ ಆಗಿದೆ ಅಂತ, ಈ ರೀತಿ ಮಂತ್ರಾಕ್ಷತೆ ಹಾಳಾಗಿದೆ ಅಂತ ಎಲ್ಲ ಅವ್ರು ನನಗೇನೂ ಹೇಳೇ ಇರಲಿಲ್ಲ. ಬಟ್ ಸಡನ್ನಾಗಿ ನನಗೆ ಕನಸಿನಲ್ಲಿ ನಾನು ಅವರಿಗೆ ಮಂತ್ರಾಕ್ಷತೆ ಕೊಡ್ತಿರೋ ರೀತಿಯಲ್ಲಿ ಬಂತು. ಅಂದರೆ ಅವ್ರು ಏನಕ್ಕೋ ಮಂತ್ರಾಕ್ಷತೆನ ಕೇಳ್ತಾರೆ, ನಾನು ಅದನ್ನು ರಾಯರ ಬೃಂದಾವನ ಅಂದರೆ ರಾಯರ ಮಠದಲ್ಲಿ ಬೃಂದಾವನದ ಮುಂದೆ ಇದ್ದಂಥ ಮಂತ್ರಾಕ್ಷತೆನ ತೆಗೆದು ನಾನು ಅವರಿಗೆ ಕೊಡ್ತಿರೋ ರೀತಿ ರಾಯರ ಮಠದಲ್ಲಿ ಈ ರೀತಿ ಆದಂತೆ ನನಗೆ ಕನಸು ಬಂತು. ನಾನು ಯಾವಾಗಲೂ ಅಷ್ಟೇ ರಾಯರು ಕನಸಿನಲ್ಲಿ ಬಂದರೆ ಸಿಕ್ಕಾಬಟ್ಟೆನೇ ನಂಬ್ತೀನಿ. ಯಾಕಂದರೆ ರಾಯರು ನನಗೆ ಕನಸಿನಲ್ಲಿ ಬಂದಿದ್ದಾರೆ ಅಂದರೆ ಅವರು ಒಂದಲ್ಲ ಒಂದು ಒಳ್ಳೇದು ಮಾಡಿದ್ದಾರೆ. ಹಾಗೆಯೇ ಏನಾದರೂ ಒಂದು ಸೂಚನೆನ ಕೊಡೋಂಗಿದ್ರೆ ರಾಯರು ಕನಸಿನಲ್ಲಿ ಖಂಡಿತ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅಷ್ಟೇ ರಾಯರು ನನಗೆ ಯಾವ್ಯಾವ ರೀತಿ ಕನಸಿನಲ್ಲಿ ಬಂದು ಎಲ್ಲ ನಡೆಸ್ಕೊಟ್ಟಿದ್ದಾರಲ್ಲೋ ಅದು ಪ್ರತಿಯೊಂದು ಸತ್ಯ ಆಗಿದೆ. ಹಾಗಾಗಿ ಇದೇ ರೀತಿ ಮಂತ್ರಾಕ್ಷತೆ ಕೊಡ್ತಿರೋ ರೀತಿಯಲ್ಲಿ ನನಗೆ ಕನಸು ಬಂದುಬಿಡ್ತು. ನಾನು ಆವಾಗಿಂದ ನನಗೆ ನಿದ್ದೆನೇ ಇಲ್ಲ, ಎಚ್ಚರ ಆಗಿಬಿಟ್ಟೆ. ಯಾಕೆಂದರೆ ನಾನು ಯಾರು ಅಂದರೆ ನನಗೆ ತುಂಬ ಗೊತ್ತಿರೋರಿಗೆ ಮಂತ್ರಾಕ್ಷತೆ ಕೊಡ್ತಿರೋ ರೀತಿ ಬಂದರೆ ಏನಿದ್ರ ಅರ್ಥ ಅಂತ ನನಗೆ ಒಂದು ಸ್ವಲ್ಪ ತಲೆ ಕೆಟ್ಟೋಗ್ಬಿಡ್ತು. ಇದು ತುಂಬ ಅಂದರೆ ಬೆಳಗ್ಗಿನ ಜಾವ ಸುಮಾರು ಒಂದು 5 ಗಂಟೆ ಅಷ್ಟೊತ್ತಿಗೆ ಈ ಮಂತ್ರಾಕ್ಷತೆ ಕೊಡ್ತಿರೋ ರೀತಿ ಕನಸು ಬಂದುಬಿಡುತ್ತೆ. ನನಗೆ ಇನ್ನೇನು 5 ಗಂಟೆ ಆಗಿಬಿಟ್ಟಿದೆಯಲ್ಲ ಅಂತ ಬೆಳಗ್ಗಿನ ಜಾವ ಎದ್ದು ಹಾಗೆಯೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಇಮಿಡಿಯೇಟ್ಲಿ ನನಗೆ ಒಬ್ರದ್ದು ಫೋನ್ ಬರುತ್ತೆ. ಅಂದರೆ ನಾನು ಕನಸಿನಲ್ಲಿ ಯಾರಿಗೆ ಮಂತ್ರಾಕ್ಷತೆ ನಾವು ಕೊಡ್ತಿದ್ದೀನಲ್ಲ
ಅವರಿಗೆ ಅವರೇ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಫಸ್ಟ್ ಈ ವಿಷಯನ ಹೇಳಿಬಿಡೋಣ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದಾಗ ಅವರಿಗೆ ಹೇಳಿದೆ ನಾನು, ಹಿಂಗೆ ನೀವು ಮಂತ್ರಾಕ್ಷತೆ ಇಸ್ಕೊಳ್ತಿರೋ ರೀತಿ ನಾನು ನಿಮಗೆ ಮಂತ್ರಾಕ್ಷತೆ ಕೊಡ್ತಿರೋ ರೀತಿಯಲ್ಲಿ ನನಗೆ ಕನಸು ಬಂದಿತ್ತು. ಇದರ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ. ರಾಯರ ಇಚ್ಛೆ ಏನೋ ಗೊತ್ತಿಲ್ಲ. ನಾನು ರಾಯರ ಮಠದಲ್ಲಿ ನಿಮಗೆ ಮಂತ್ರಾಕ್ಷತೆ ಕೊಡ್ತಿರೋ ರೀತಿ ಕನಸು ಬಂತು ನನಗೆ ಅಂತ ನಾನು ಅವರಿಗೆ ಹೇಳಿದೆ. ಅವರು ಒಂದೇ ಸರ್ತಿ ಅಂದರೆ ಶಾಕ್ ಆಗಿ ಹೋಗ್ಬಿಟ್ರು. ಯಾಕೆಂದರೆ ಅವ್ರಿಗೂ ಕೂಡ ರಾಯರು ಇದೇ ರೀತಿ ಕನಸಲ್ಲಿ ಸೂಚನೆನ ಕೊಟ್ಟಿದ್ರಂತೆ. ಏನಂತ ಅಂದರೆ ಅವರು ನನ್ನಿಂದ ಮಂತ್ರಾಕ್ಷತೆನ ಇಸ್ಕೊಳ್ತಿರೋ ರೀತಿಯಲ್ಲಿ ಅವ್ರಿಗೂ ಕೂಡ ಕನಸು ಬಂತಂತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರು ನನಗೆ ಹೇಳಿದ ತಕ್ಷಣ ಇದೇನಿದು ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಯಾಕೆ ಈ ರೀತಿ ಆಯ್ತಲ್ಲ ಅಂತ ಸುಮ್ಮನೆ ಅವ್ರಿಗೆ ನಾನು ಕ್ವಶನ್ ಮಾಡಿದೆ. ಆವಾಗ ಅವ್ರು ಅಂದರು, ಇಲ್ಲ ನಾವೀಗ ಊರಿಗೆ ಹೋಗಬೇಕು ಅಂತ ಇದ್ವಿ, ಬಟ್ ನಮ್ಮ ಮನೇಲಿ ಸಡನ್ನಾಗಿ ಮಂತ್ರಾಕ್ಷತೆ ಕೆಟ್ಟೋಗಿದ್ರಿಂದ ನಾನು ರಾಯರ ಹತ್ರ ಬೇಡ್ಕೊಂಡಿದ್ದೆ. ರಾಯರೇ ಮಂತ್ರಾಕ್ಷತೆನೇ ಇಲ್ದಂಗೆ ಆಗೋಗ್ಬಿಡುತ್ತಪ್ಪ, ದಯವಿಟ್ಟು ಹೇಗಾದರೂ ಮಾಡಿ ಮಂತ್ರಾಕ್ಷತೆನ ನನಗೆ ಬೇಕೇ ಬೇಕು ರಾಯರೇ ಅಂತ ನಾನು ಪ್ರೇ ಮಾಡಿ ಮಲಗಿದ್ದೆ. ನೋಡಿದರೆ ನನಗೆ ರಾಯರು ಅಂದರೆ ನಿಮ್ಮಿಂದ ಮಂತ್ರಾಕ್ಷತೆ ಇಸ್ಕೊಳ್ತಿರೋ ರೀತಿಯಲ್ಲಿ ನನಗೆ ಸೂಚನೆನ ಕೊಟ್ಟರು ಅಂತ ಅವರಂದರು. ನಾನು ಅದೇ ರೀತಿ ಹೌದಾ, ಹಾಗಿದ್ರೆ ನಾನು ನಿಮಗೆ ಕೊಡ್ತಿರೋ ರೀತಿಯಲ್ಲಿ ಸೂಚನೆ ರಾಯರು ನನಗೂ ಕೊಟ್ಟರು, ನಿಮಗೆ ಬೇಕಿತ್ತಾ ಮಂತ್ರಾಕ್ಷತೆ ಅಂತ ನಾನು ಅವರಿಗೆ ಕೇಳಿದೆ. ಹೌದು, ತುಂಬಾ ಅಗತ್ಯ ಇದೆ. ನಮ್ಮ ರಿಲೇಟಿವ್ಸ್ನಲ್ಲಿ ಒಬ್ಬರಿಗೆ ತುಂಬಾ ಹುಷಾರಿಲ್ಲ. ಎಲ್ಲ ಪ್ರಯತ್ನವೂ ಮಾಡಿದರು. ಹಾಗೆ ರಾಯರ ಮಂತ್ರಾಕ್ಷತೆ ಒಂದು ಕೊನೆ ಪ್ರಯತ್ನ. ಹಾಗಾಗಿ ನಾವು ರಾಯರ ಮಂತ್ರಾಕ್ಷತೆ ಬೇಕೇ ಬೇಕು. ದಯವಿಟ್ಟು ನೀವು ಮಂತ್ರಾಕ್ಷತೆನ ಕೊಡ್ತೀರಾ, ತಪ್ಪಿಲ್ಲ ಅಂತ ಅಂದರೆ ಏನು ತಪ್ಪು ಅಂದ್ಕೊಳ್ಳಿಲ್ಲ ಅಂತ ಕೇಳಿದರು. ಹಾಗಾಗಿ ನಾನು ಅವರಿಗೆ ಹಾಗೆ ತಮಾಷೆಗೆ ಬೈದೆ, ರಾಯರ ಮಂತ್ರಾಕ್ಷತೆ ಅಂದರೆ ಎಲ್ರಿಗೂ ಬೇಕಿರುವಂಥದ್ದೇ, ಅದು ಜೀವನದಲ್ಲಿ ಎಲ್ರಿಗೂ ರಾಯರ ಮಂತ್ರಾಕ್ಷತೆ ತುಂಬಾ ಮುಖ್ಯ. ನೀವು ಮಂತ್ರಾಕ್ಷತೆನ ಕೇಳಬೇಕಾ? ಅದು ಮೀರಿ ರಾಯರೇ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಮಂತ್ರಾಕ್ಷತೆನ ಕೊಡ್ದಲೇ ಇರ್ತೀನಿ ಅಂತ ಹೇಳಿಬಿಟ್ಟು ನಾನು ಸಾಮಾನ್ಯವಾಗಿ ಮಠಕ್ಕೆ ಹೋದಾಗೆಲ್ಲ ಮಂತ್ರಾಕ್ಷತೆನ ಸ್ವಲ್ಪ ಕೇಳಿನೇ ಇಸ್ಕೊಂಬರ್ತೀನಿ. ಹಾಗಾಗಿ ಒಂದು ಡಬ್ಬಿ ಪೂರ್ತಿ ನಾನು ಅವರಿಗೆ ಕೊಟ್ಟೆ. ಇದನ್ನ ಇಟ್ಕೊಳ್ಳಿ, ನಾನು ಹೋಗ್ತಾ ಇರ್ತೀನಲ್ಲ ಮಠಕ್ಕೆ, ಆವಾಗ ಇಸ್ಕೊಂಬರ್ತೀನಿ ಯಾವಾಗಾದರೂ ಅಂತ ಅವ್ರಿಗೆ ಅಂದ್ಬಿಟ್ಟು. ಸರಿ, ಯಾವಾಗ ಬರ್ತೀರಾ ನೀವು ಅಂತ ಕೇಳಿದೆ. ಅವರು ಇವಾಗಲೇ ಬಂದುಬಿಡ್ತೀವಿ, ನಾವು ಊರಿಗೆ ಹೋಗ್ಬೇಕಿರೋದ್ರಿಂದ ಸ್ವಲ್ಪ ಅರ್ಜೆಂಟಲ್ಲಿದ್ದೀವಿ, ಹೋಗ್ತಾ ಹಾಗೆ ನಿಮ್ಮ ಮನೆ ಹತ್ರ ಬಂದುಬಿಟ್ಟು ಇಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು 5:15, 5:45 ಆಗಿತ್ತು. ಅವರು ನಮ್ಮ ಮನೆಗೆ ಬಂದು ಮಂತ್ರಾಕ್ಷತೆನ ಇಸ್ಕೊಂಡ್ಬಿಟ್ಟು ನಿಮ್ಮಿಂದ ತುಂಬಾ ಒಂದು ದೊಡ್ಡ ಹೆಲ್ಪ್ ಆಯಿತು ನನಗೆ. ಅಂದ್ಕೊಂಡೇ ಇರಲಿಲ್ಲ ರಾಯರು ಯಾರ್ಯಾರಿಂದ ಯಾವ್ಯಾವ ಸಮಯದಲ್ಲಿ ಯಾರ್ಯಾರ ಕೈಯಿಂದ ಏನೇನು ಕೊಡಿಸ್ಬೇಕಲ್ಲೋ ಖಂಡಿತ ಅದನ್ನು ಕೊಡಿಸ್ತಾರೆ. ಹಾಗೆಯೇ ಇವತ್ತು ನಿಮ್ಮ ಮನೆಯಿಂದ ಮಂತ್ರಾಕ್ಷತೆ ನಮ್ಮ ಮನೆಗೆ ಬರಬೇಕಿತ್ತೇನೋ ಗೊತ್ತಿಲ್ಲ, ರಾಯರ ಇಚ್ಛೆ ಎಲ್ಲ ಇದು ಅಂತ ಹೇಳಿಬಿಟ್ಟು ಅವರು ಬಂದು, ನಾನು ಅಷ್ಟೊತ್ತಿಗೆ ರಾಯರಿಗೆಲ್ಲ ಪೂಜೆನ ಮಾಡಿದ್ದೆ. ಹಾಗೆ ಕೈ ಮುಗಿದ್ಬಿಟ್ಟು ಹೋಗ್ಬಿಟ್ಟು ಮಂತ್ರಾಕ್ಷತೆನೂ ಎಲ್ಲ ಅವ್ರ ಮನೆಯಲ್ಲಿ ಎಲ್ಲರಿಗೂ ಕೊಟ್ಬಿಟ್ಟು, ಆಮೇಲೆ ತುಂಬ ಹುಷಾರಿಲ್ದಲ್ಲಿರೋರ್ಗೂ ಕೂಡ ಮಂತ್ರಾಕ್ಷತೆನ ಒಂದು ಸ್ವಲ್ಪ ರಾಯರ ಒಂದು ಧ್ಯಾನ ಮಾಡಿಬಿಟ್ಟು ಮಂತ್ರಾಕ್ಷತೆನ ಅವ್ರ ತಲೆ ಮೇಲೂ ಹಾಕಿ ಅವರು ವಾಪಸ್ ನನಗೆ ಕಾಲ್ ಮಾಡಿದರು. ನಾನು ಅದಕ್ಕೆ ಹೇಗಿದ್ದಾರೆ, ಮನೇಲೆಲ್ಲ ಆರಾಮಿದ್ದಾರಾ, ಅಥವಾ ನೀವು ಹುಷಾರಿಲ್ಲ ಅಂತ ಅಂದಿದ್ರಲ್ಲ ಅವರೆಲ್ಲ ಚೆನ್ನಾಗಿದ್ದಾರಾ ಅಂತ ಅಂದಿದ್ದಕ್ಕೆ ಅವರು ಹೇಳಿದಿಷ್ಟೇ, ಪರವಾಗಿಲ್ಲ, ಅವರೂ ಕೂಡ ಇವಾಗ ಸುಧಾರಿಸ್ತಾ ಇದ್ದಾರೆ. ರಾಯರ ಮಂತ್ರಾಕ್ಷತೆಯ ಶಕ್ತಿ ತುಂಬಾ ಇದೆ. ನೀವು ಸರಿಯಾದ ಸಮಯಕ್ಕೆ ಕೊಟ್ಟಿದ್ದಕ್ಕೆ ಅಂದರೆ ತುಂಬಾ ಹುಷಾರಾಗ್ತಿದ್ದಾರೆ ಅವರು, ತುಂಬಾ ಧನ್ಯವಾದಗಳು ಅಂತ ಅವ್ರು ನನಗಂದರು. ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ನನಗೆ ನೀವು ಧನ್ಯವಾದ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ, ರಾಯರಿಗೆ ಹೇಳಬೇಕು. ಯಾಕೆಂತ ಅಂದರೆ ನನಗೆ ಏನೂ ಗೊತ್ತಿಲ್ಲದಲೇ ರಾಯರು ಒಂದು ಮಂತ್ರಾಕ್ಷತೆ ಕೊಡೋ ರೀತಿ ಸ್ವಪ್ನದಲ್ಲಿ ಬಂದುಬಿಟ್ಟು, ಹಾಗೆ ನಿಮಗೂ ಅದೇ ರೀತಿಯಲ್ಲಿ ಬಂದಿದ್ದಾರೆ ಅಂದಮೇಲೆ ನಿಮಗೆ ತುಂಬಾ ಕಷ್ಟ ಇದೆ ಅನ್ನೋದು ರಾಯರು ಅರ್ಥ ಮಾಡಿಕೊಂಡು ಪರಿಹಾರಕ್ಕೆ, ಅಂದರೆ ಸ್ವಲ್ಪ ಏನಾದರೂ ಮಂತ್ರಾಕ್ಷತೆ ಇವ್ರ ಮನೇಲಿದೆ, ನೀನು ಹೋಗ್ತಾ ಇಸ್ಕೊಂಡು ಹೋಗೋ ಅನ್ನೋ ಸೂಚನೆನ ನಿಮಗೆ ಕೊಟ್ಟಿದ್ದಾರೆ. ಹಾಗೆಯೇ ನಾನು ಮಂತ್ರಾಕ್ಷತೆನ ಕೊಡೋದಕ್ಕೆ ನನಗೂ ಕೂಡ ಸೂಚನೆನ ಕೊಟ್ಟಿದ್ದಾರೆ. ರಾಯರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿಬಿಟ್ಟು ನಾನು ಅಷ್ಟೇ ರಾಯರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿದೆ. ಯಾಕೆಂದರೆ ತುಂಬಾ ಹುಷಾರಿರಲಿಲ್ಲ ಅಂತವರಿಗೆ, ಎಲ್ಲ ಹೋಪ್ಸನ್ನು ಕಳ್ಕೊಂಡ್ಬಿಟ್ಟಿದ್ರಂತೆ. ಅಂಥದ್ರಲ್ಲಿ ರಾಯರ ಮಂತ್ರಾಕ್ಷತೆನ ತೊಗೊಂಡೋಗ್ಬಿಟ್ಟು ಅವರು ಸಿಕ್ಕಾಬಟ್ಟೆ ಸುಧಾರಿಸ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ನನಗೂ ಕೂಡ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ಹಾಗೆಯೇ ಈ ಒಂದು ಘಟನೆಯಲ್ಲಿ ತುಂಬಾ ನನಗೆ ವಿಚಿತ್ರ ಅನಿಸಿದೆ ಏನು ಅಂತಂದರೆ, ಯೂಶ್ವಲಿ ನಾನು ಪ್ರತಿನಿತ್ಯನೂ ಕೂಡ 6 ಗಂಟೆ ಅಥವಾ 6:30 ಅಷ್ಟೊತ್ತಿಗೆ ಏಳ್ತೀನಿ ಬೆಳಗ್ಗೆ. ಆದರೆ ಗುರುವಾರದೊತ್ತು ಮಾತ್ರ ಪೂಜೆ ಎಲ್ಲ ಸ್ವಲ್ಪ ರಾಯರಿಗೆ ಅಭಿಷೇಕ ಎಲ್ಲ ಮಾಡಬೇಕಿರೋದ್ರಿಂದ ಜಲ್ದಿ ಎದ್ದೇಳ್ತೀನಿ ಅಷ್ಟೇ. ಬಟ್ ಆದರೆ ರಾಯರ ಒಂದು ಇಚ್ಛೆ ಏನಿತ್ತು ಏನೋ ಅವರಿಗೆ, ಅಂದರೆ ನನಗೆ ಸ್ವಪ್ನದಲ್ಲಿ ರಾಯರು ಅವರಿಗೆ ಮಂತ್ರಾಕ್ಷತೆ ಕೊಡ್ತಿರೋ ರೀತಿಯಲ್ಲಿ ಬಂದಿದ್ದ ದಿವಸನೇ ನಾನು 5 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಟ್ಟಿದ್ದೆ. ಅಂದರೆ ಆ ಕನಸು ಬಿದ್ದ ತಕ್ಷಣವೇ ನನಗೆ ನಿದ್ದೆ ಎಲ್ಲ ಹೋಗಿಬಿಟ್ಟಿತ್ತು. ಹಾಗಾಗಿ ಇದೇನು ಈ ರೀತಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅದೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಮಿಡಿಯೇಟಾಗಿ ಅವ್ರ ಕಾಲ್ ಕೂಡ ಬರುತ್ತೆ. ಅವರು ಕೂಡ ಬಂದು ಮಂತ್ರಾಕ್ಷತೆನ ಎಲ್ಲ ಇಸ್ಕೊಂಡು ಹೋಗ್ತಾರೆ.
ಈ ರೀತಿ ಎಲ್ಲ ಘಟನೆ ಒಂದು ನಡೆದೋಗ್ಬಿಡ್ತು. ಎಲ್ಲನೂ ರಾಯರ ಪವಾಡ ಅಷ್ಟೇ. ಯಾಕೆಂದರೆ ನಾವು ತುಂಬಾ ಕಷ್ಟದಲ್ಲಿದ್ದಾಗ ನಮಗೇನೂ ದಾರಿ ತೋರಿಸ್ಲಿಲ್ಲ ಅಂತ ಅಂದಾಗ ರಾಯರು ತಮ್ಮ ಭಕ್ತರಿಂದಲೇ ಒಂದು ಈ ನನ್ನ ಭಕ್ತನಿಂದ ನಿನಗೆ ಸಹಾಯ ಆಗುತ್ತೆ ಅಂತ ಅವರೇನೆ ಒಂದು ಸೂಚನೆನ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೊಡ್ತಾರೆ. ಹಾಗೆಯೇ ತುಂಬ ಜನ ರೀಸೆಂಟಾಗಿ ನಾನು ಹಾಕಿರೋಂಥ ವೀಡಿಯೋಸ್ಗಳಿಗೆ ಎಲ್ಲ ಸೂಚನೆಗಳು ಅಥವಾ ಎಲ್ಲ ಘಟನೆಗಳು ನಿಮಗೇ ಆಗುತ್ತಾ, ಯಾಕೆ ಎಷ್ಟೊಂದು ಜನ ರಾಯರ ಭಕ್ತರಿಲ್ವಾ ಅವ್ರಿಗೂ ಎಲ್ಲ ಆಗಬೇಕಲ್ಲ ಅಂತ ಸುಮಾರು ಜನ ಕಮೆಂಟ್ಸ್ ಹಾಕಿದರು. ನಾನು ಅವರಿಗೆಲ್ಲರಿಗೂ ಹೇಳೋವಂಥದ್ದು ಇಷ್ಟೇ, ನಮ್ಮ ಒಂದು ಮನಸ್ಥಿತಿ ಶುದ್ಧವಾಗಿದ್ದಲ್ಲಿ ಹಾಗೆಯೇ ನಮ್ಮ ಒಂದು ಭಕ್ತಿ ನಿಷ್ಕಲ್ಮಶವಾಗಿದ್ದಲ್ಲಿ ರಾಯರು ಪ್ರತಿಯೊಂದು ಕೂಡ ಸೂಚನೆನ ಕೊಡ್ತಾರೆ. ಯಾಕೆಂದರೆ ಇದು ನನ್ನ ಅನುಭವ ಅಲ್ಲ, ಸುಮಾರು ಜನ ಇದನ್ನು ಅನುಭವಿಸಿದ್ದಾರೆ. ಹಾಗೆಯೇ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋರಿಗೆ ಈ ರೀತಿ ಘಟನೆಗಳಾಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಈ ರೀತಿ ಕಮೆಂಟ್ ಮಾಡೋರಿಗೆ ಗೊತ್ತಾಗಲಿ ಎಷ್ಟೊಂದು ಜನಕ್ಕೆಲ್ಲ ರಾಯರು ಒಂದು ಸೂಚನೆಗಳನ್ನು ಕೊಟ್ಬಿಟ್ಟು ಆ ರೀತಿ ಆ ಸೂಚನೆ ಕೊಟ್ಟಂತೆಯೇ ತಮ್ಮ ಕೆಲಸಗಳನ್ನು ನೆರವೇರಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಆಮೇಲೆ ಯಾವಾಗ ನಮ್ಮ ಒಂದು ಇಂಟೆನ್ಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಒಂದು ಮನಸ್ಥಿತಿಗಳು ಶುದ್ಧವಾಗಿರುತ್ತೋ ಆಗ ಮಾತ್ರ ರಾಯರು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಸೂಚನೆಗಳನ್ನು ಕೊಡ್ತಾ ಬರ್ತಾರೆ. ಇದು ನನ್ನ ಒಂದು ಅನುಭವ ಅಲ್ಲ, ಸುಮಾರು ಜನಗಳ ಅನುಭವ ಕೂಡ ಹೌದು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಂತೂ ನಾನು ಹೇಳೋವಂಥದ್ದು, ಕೆಲವೊಬ್ಬರು ಹೇಗೆ ಮಾಡ್ತಾರೆ ಅಂದರೆ ಒಬ್ಬರು ಮಾಡೋದನ್ನು ನೋಡಿಕೊಂಡು ಇನ್ನೊಬ್ಬರು ಮಾಡೋದಕ್ಕೆ ಹೋಗ್ತಾರೆ. ಅಂದರೆ ಯಾವ ರೀತಿ ಅಂತ ಅಂದರೆ, ಒಬ್ಬರು ರಾಯರ ಪೂಜೆನ ಮಾಡೋವಂಥದ್ದು ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದರು ಅಂತ ಅಂದರೆ ಇದೇ ರೀತಿ ನಾವು ಮಾಡೋಣ ಅಂತ ಹೇಳಿಬಿಟ್ಟು ರಾಯರ ಫೋಟೋ ತೊಗೊಂಬಂದು ಮಾಡೋದಕ್ಕೆ ಹೋಗ್ತಾರೆ. ಯಾವಾಗಲೂ ಅಷ್ಟೇ, ಒಬ್ಬರು ಮಾಡ್ತಾರೆ ಅಂತ ನೋಡಿಬಿಟ್ಟು ಮಾಡಬಾರ್ದು. ರಾಯರ ಸೇವೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಗುರುಗಳ ಸೇವೆ ಆಗಿರ್ಬೋದು, ಯಾರೊಬ್ಬರು ಮಾಡ್ತಾರೆ ಅಂತ ಮಾಡಬಾರ್ದು. ಯಾವಾಗಲೂ ಅಷ್ಟೇ, ನಾವು ಏನೇ ಒಂದು ಕೆಲಸ ಅಥವಾ ರಾಯರ ಪೂಜೆ ಆಗಿರ್ಬೋದು, ಬೇರೆ ದೇವರ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಮೊದಲು ನಮ್ಮ ಮನಸ್ಸಿಗೆ ರಾಯರ ಪೂಜೆ ಮಾಡಬೇಕು ಅಂತ ಬಂದಿದೆ ಅಂತ ಅಂದರೆ ನಾವು ಮೊದಲು ರಾಯರ ಹತ್ರ ಕೇಳ್ಕೋಬೇಕು, ರಾಯರೇ ನಿಮ್ಮ ಪೂಜೆ ಮಾಡೋವಂಥದ್ದು ನನ್ನ ಮನಸ್ಸಿಗೆ ಬಂದಿದೆ, ದಯವಿಟ್ಟು ಈ ಒಂದು ಸೇವೆನ ನನ್ನ ಜೀವನ ಮುಗಿಯೋವರೆಗೂ ಮಾಡುವಂತೆ ಒಂದು ಅವಕಾಶ ಕೊಡಿ. ಯಾಕೆಂದರೆ ರಾಯರ ಪೂಜೆ ಮಾಡುವಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಹಾಗೆಯೇ ಸುಮಾರು ಜನ ನಾನು ನೋಡ್ತಾ ಇರೋಂತೆ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ರಾಯರ ಫೋಟೋನ ದೇವ್ರ ಮನೇಲಿ ಇಡಬಾರ್ದು, ರಾಯರು ಗುರುಗಳಾಗೋದ್ರಿಂದ ದೇವ್ರ ಸಮಾನಕ್ಕೆ ಅವರನ್ನು ನೋಡಬಾರ್ದು, ಹಾಗಾಗಿ ರಾಯರ ಫೋಟೋನ ಹಾಲಲ್ಲೋ ಅಥವಾ ರೂಮ್ನಲ್ಲೋ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾರೆ. ದಯವಿಟ್ಟು ನಾನು ಹೇಳೋವಂಥದ್ದು ಇಷ್ಟೇ, ಅಂಥ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ರಾಯರ ಫೋಟೋ ದೇವ್ರ ಮನೆಯಲ್ಲೇ ಇರಲಿ. ಯಾಕೆ ಅಂತ ಅಂದರೆ, ನಾವು ದೇವ್ರ ಮನೆಯಲ್ಲಿ ಇರೋಷ್ಟು ಕ್ಲೀನ್ಲಿನೆಸ್ ಮನೆಯಲ್ಲಿ ಹಾಲಲ್ಲಾಗಿರ್ಬೋದು ರೂಮ್ನಲ್ಲಾಗಿರ್ಬೋದು ಮೇಂಟೈನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಏನಾದರೂ ಫೋಟೋ ತುಂಬಾ ದೊಡ್ಡದಿದ್ಬಿಟ್ಟು ದೇವ್ರ ಮನೇಲಿ ಇಡೋಕ್ಕಾಗ್ತಿಲ್ಲ ಅಂದಿದ್ದ ಟೈಮ್ನಲ್ಲಿ ಹಾಲ್ನಲ್ಲೂ ಅಷ್ಟೇ ನಮ್ಮ ನೆರಳೆಲ್ಲ ತಾಗ್ದಲೇ ಇರೋಂತೆ ಸ್ವಲ್ಪ ಮೇಲ್ಗಡೆ ಗೋಡೆಯ ಫುಲ್ ಮೇಲ್ಗಡೆ ನಾವು ರಾಯರ ಫೋಟೋ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ದೇವ್ರ ಫೋಟೋನ ಹಾಕ್ಬೋದು. ಆದರೆ ಈಗ ಎಷ್ಟೊಂದು ಜನ ಏನು ಮಾಡ್ತಿದ್ದಾರೆ ಅಂದರೆ, ನಾವು ರಾಯರ ಪೂಜೆನ ಸ್ಪೆಷಲಾಗಿ ಮಾಡ್ತೀವಿ, ಹಾಗಾಗಿ ನಾವು ದೇವ್ರ ಮನೆಯಲ್ಲಿ ಇದನ್ನು ಇಡೋದಿಲ್ಲ, ಹಾಲ್ನಲ್ಲಿ ಅಥವಾ ರೂಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತೀವಿ ಅಂತಾರೆ. ನೋಡಿ, ನೀವು ರಾಯರ ಫೋಟೋನ ರೂಮ್ನಲ್ಲೂ ಹಾಕ್ಕೋಬೋದು, ಹಾಲ್ನಲ್ಲೂ ಹಾಕ್ಕೋಬೋದು, ಆದರೆ ಪೂಜೆ ಮಾಡೋದಕ್ಕೆ ದೇವ್ರ ಮನೆಯೇ ಸೂಕ್ತ. ಯಾಕೆಂದರೆ ದೇವ್ರ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ದೇವ್ರ ಮನೆಯಲ್ಲಿ ಇರುತ್ತೆ. ಹಾಗೆಯೇ ಆಮೇಲೆ ನಾವು ಯೂಶ್ವಲಿ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ, ಅರ್ಜೆಂಟಲ್ಲಿ ನಾವು ಚಪ್ಪಲಿಗಾಲಿನಲ್ಲೇ ಹಾಲ್ ಒಳಗೆ ಅಥವಾ ಮನೆ ಒಳಗೆ ಬಂದುಬಿಡೋದಾಗುತ್ತೆ, ಅಥವಾ ಎಷ್ಟೊಂದು ಸತಿ ಕಾಲು ತೊಳ್ಕೊಳ್ದಲೇ ಮನೆ ಒಳಗೆ ಬರೋವಂಥದ್ದು ಈ ರೀತಿ ಆಗಿಬಿಡುತ್ತೆ. ಅದೆಲ್ಲ ರಾಯರು ಒಪ್ಪೋದಿಲ್ಲ. ಹಾಗಾಗಿ ನೀವು ಇದೆಲ್ಲ ಹೇಳಿದ ಮೇಲೂ ಕೂಡ ಹಾಲ್ನಲ್ಲಿ ರೂಮ್ನಲ್ಲಿ ಇಟ್ಕೊಳ್ತೀರ ಅಂದರೆ ಕೆಲವೊಂದು ನೀತಿ ನಿಯಮಗಳನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಏನಂತ ಅಂದರೆ, ಮನೆ ಒಳಗೆ ಬರೋಕ್ಕಿಂತ ಮುಂಚೆ ಕಾಲಿಗೆ ನೀರು ಹಾಕ್ಕೊಂಡ್ಬಿಟ್ಟೇ ಬರಬೇಕು. ಯಾಕೆಂದರೆ ಚಪ್ಪಲಿಗಾಲಲ್ಲಿ ಹಾಗೆಯೇ ಬಂದು ನಾವು ರಾಯರ ಫೋಟೋ ಮುಂದೆ ಆಗಿರ್ಬೋದು, ರಾಯರ ಮುಂದೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ಅದು ನಾವು ರಾಯರಿಗೆ ಸಲ್ಲಿಸುವಂಥ ಅಗೌರವ ಆಗುತ್ತೆ. ಹಾಗೆಯೇ ಈ ಒಂದು ರೂಮರ್ಸ್ ಅಂದರೆ ಈ ಒಂದು ಅಪಪ್ರಚಾರ ಎಲ್ಲಿಂದ ಬಂತೋ ನನಗೆ ಗೊತ್ತಿಲ್ಲ, ರಾಯರನ್ನು ದೇವ್ರ ಮನೇಲಿ ಇಡಬಾರ್ದು ಅಂತ. ಬಟ್ ನಾನಂತೂ ಯಾವುದೇ ಕಾರಣಕ್ಕೂ ರಾಯರನ್ನು ದೇವ್ರ ಮನೆಯಿಂದ ಬಿಟ್ಟು ಹೊರಗಡೆ ಎಲ್ಲೂ ಇಡಲ್ಲ. ನಾನು ನಮ್ಮನೇಲೂ ಕೂಡ ರಾಯರ ಫೋಟೋಗಳು ಇದೆ, ಬಟ್ ನಾನು ಅದನ್ನು ಹಾಕಿದ್ದೀನಿ. ಅಂದರೆ ಹಾಲ್ನಲ್ಲೂ ಇಟ್ಟಿದ್ದೀವಿ, ನನ್ನ ರೂಮ್ನಲ್ಲೂ ಇದೆ. ಅದೆಲ್ಲ ಅಂದರೆ ನಮ್ಮ ಒಂದು ಹೈಟ್ಗಿಂತ ಮೀರಿ ನಾವು ತುಂಬ ಮೇಲ್ಗಡೆ ಹಾಕಿದ್ದೀವಿ.
ಆದರೆ ನಾವು ದೇವ್ರ ಮನೆಯಲ್ಲಿ ಪೂಜೆ ಮಾಡುವಂಥ ರಾಯರ ಫೋಟೋನ ಯಾವುದೇ ಕಾರಣಕ್ಕೂ ದೇವ್ರ ಮನೆಯಿಂದ ಹೊರಗೆ ತೆಗೆಯೋದಿಲ್ಲ. ಹಾಗೆಯೇ ದೇವರ ಅಂದರೆ ರಾಯರ ವಿಗ್ರಹಗಳಾಗಿರ್ಬೋದು, ಮಂತ್ರಾಕ್ಷತೆ, ಮೃತ್ತಿಕೆ ಡಬ್ಬಿನೂ ಅಷ್ಟೇ ಕೆಲವೊಬ್ಬರು ಹಾಲ್ನಲ್ಲಿ ಎಲ್ಲ ಇಟ್ಕೊಂಡಿರ್ತಾರೆ. ದಯವಿಟ್ಟು ಅಂಥ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ರಾಯರ ಮೃತ್ತಿಕೆ ಅಂದ್ರೇ ಸ್ವತಃ ರಾಯರು. ಈ ರೀತಿ ಹಾಗೆಯೇ ಆಮೇಲೆ ತುಂಬಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಾಗುತ್ತೆ. ದೇವ್ರ ಮನೆಯಲ್ಲಿ ಅಂತ ಅಂದರೆ ನಾವು ದಿನನಿತ್ಯ ಕ್ಲೀನ್ ಮಾಡೋವಂಥದ್ದು ಇರುತ್ತೆ. ಆದರೆ ಹಾಲ್ನಲ್ಲಿ ಎಲ್ಲ ತುಂಬಾ ಧೂಳು ಬರುವಂಥದ್ದಾಗಿರ್ಬೋದು ಅಥವಾ ಈ ಜೇಡ ಕಟ್ಟುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಆಗ್ತಾಯಿರುತ್ತೆ. ಹಾಗಾಗಿ ರಾಯರ ಫೋಟೋನ ಹಾಲ್ನಲ್ಲಿ ಇಟ್ಕೊಳ್ಳೋರು ತುಂಬಾ ಜಾಗ್ರತೆ ವಹಿಸಿ ನೀವು ಹಾಲ್ನಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಹಾಗಾಗಿ ನಾನು ಅದಕ್ಕೆ ಎಲ್ರಿಗೂ ಪರ್ಸ್ನಲಾಗಿ ಒಂದು ಸಜೆಷನ್ ಕೊಡೋದು, ರಾಯರ ದೊಡ್ಡ ಫೋಟೋ ಬೇಡ, ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋದಕ್ಕಾಗುವಷ್ಟು ಚಿಕ್ಕದಾದರೂ ಪರವಾಗಿಲ್ಲ ರಾಯರ ಫೋಟೋನ ತೊಗೊಂಬನ್ನಿ. ಯಾಕೆಂದರೆ ದೊಡ್ಡ ಫೋಟೋದಲ್ಲೂ ರಾಯರೇ ಇರ್ತಾರೆ, ಚಿಕ್ಕ ಫೋಟೋದಲ್ಲೂ ರಾಯರೇ ಇರ್ತಾರೆ. ನಮಗೆ ಭಕ್ತಿ ಇಂಪಾರ್ಟೆಂಟ್. ರಾಯರು ಎಷ್ಟು ದೊಡ್ಡ ರಾಯರ ಎಷ್ಟು ದೊಡ್ಡ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಶುದ್ಧ ಭಕ್ತಿ ಇದ್ದರೆ ಮಾತ್ರ ನಾವು ರಾಯರನ್ನು ಕಾಣೋದಕ್ಕಾಗುವಂಥದ್ದು. ಅದು ದೊಡ್ಡ ಫೋಟೋ ಆದರೂ ಆಗಿರ್ಬೋದು, ಚಿಕ್ಕ ಫೋಟೋ ಆದರೂ ಆಗಿರ್ಬೋದು, ರಾಯರ ದೊಡ್ಡ ವಿಗ್ರಹನಾದರೂ ಆಗಿರ್ಬೋದು, ಚಿಕ್ಕ ವಿಗ್ರಹನಾದರೂ ಆಗಿರ್ಬೋದು. ಯಾವಾಗಲೂ ಅಷ್ಟೇ, ನಮ್ಮ ಮನಸ್ಸು ಶುದ್ಧವಾಗಿತ್ತು ಅಂದರೆ ನಾವು ಎಲ್ಲದರಲ್ಲೂ ಕೂಡ ನಾವು ರಾಯರನ್ನು ಕಾಣ್ತೀವಿ. ಯಾಕೆಂದರೆ ಈಗ ಸೋಷಲ್ ಮೀಡ್ಯಾದಲ್ಲಿ ಯಾರೋ ಒಬ್ಬರು ಇಬ್ಬರು ತುಂಬ ದೊಡ್ಡ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದಿದ್ದು ಮಾತ್ರಕ್ಕೆ ಎಲ್ಲರೂ ಅದನ್ನು ಮಾಡಬೇಕು ಅಂತ ಏನಿಲ್ಲ. ಅವರವರ ಮನಸ್ಸಿಗೆ ಡಿಪೆಂಡ್ ಆಗಿರುವಂಥದ್ದು. ಹಾಗೆಯೇ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ಮನೆ ಕ್ಲೀನಿಂಗ್ ಮಾಡೋವಂಥ ಟೈಮ್ನಲ್ಲಾಗಿರ್ಬೋದು, ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ಜೇಡ ಕಟ್ಟಿರೋವಂಥದ್ದೆಲ್ಲ ರಾಯರ ಫೋಟೋ ಮೇಲೆ ಕೂರುವಂಥದ್ದಾಗಿರ್ಬೋದು, ಅಥವಾ ಧೂಳು ತೆಗಿಯೋ ಟೈಮ್ನಲ್ಲಿ ಧೂಳೆಲ್ಲ ರಾಯರ ಫೋಟೋ ಮೇಲೆ ಬಂದು ಕೂರುವಂಥದ್ದು, ಈ ರೀತಿ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಯಾವಾಗಲೂ ನಾವು ನಮ್ಮ ಪೂಜೆನ ತುಂಬ ಈಸಿಯಾಗಿ ಹಾಗೆ ತುಂಬ ಭಕ್ತಿಯಿಂದ ಮಾಡಬೇಕಿರೋ ಆ ಒಂದು ದೃಷ್ಟಿಯಿಂದ ನಾನು ಹೇಳ್ತಿರೋವಂಥದ್ದು ಇಷ್ಟೇ. ಚಿಕ್ಕ ಫೋಟೋನೇ ತೊಗೊಂಬಂದ್ಬಿಟ್ಟು ರಾಯರ ಪೂಜೆನ ಮಾಡಿ. ಯಾಕೆಂದರೆ ದೊಡ್ಡದು ಇಟ್ಕೊಳ್ಳೋದನ್ನು ನಾನು ತಪ್ಪನ್ನಲ್ಲ. ಚಿಕ್ಕದಿದ್ದಷ್ಟು ನಮಗೆ ಕನ್ವೀನಿಯೆಂಟ್. ಆರಾಮಾಗಿ ನಾವು ದಿನನಿತ್ಯ ಒರೆಸಿ ಗಂಧ ಹಚ್ಬಿಟ್ಟು ರಾಯರ ಸೇವೆನ ಮಾಡ್ಬೋದು. ಹಾಗೆ ಒಂದು ಮಾತಂತೂ ನಾನು ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ನಿಜವಾದ ಒಂದು ಭಕ್ತಿ ಇತ್ತು ಅಂದರೆ ಮಾತ್ರ ನಮಗೆ ರಾಯರು ಪ್ರತಿಯೊಂದು ಹಂತದಲ್ಲೂ, ಅಂದರೆ ರಾಯರು ಯಾವ್ಯಾವ ರೀತಿ ಸಹಾಯ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಈಗ ನಾನು ಸುಮಾರು ಘಟನೆಗಳು ಅಥವಾ ಸುಮಾರು ಅನುಭವಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊತಾ ಇರ್ತೀನಿ. ಆಗ ಸುಮಾರು ಜನ ಕಮೆಂಟ್ ಮಾಡೋದೆಲ್ಲ ಹೀಗೇ, ಆಗಬಾರ್ದೆಲ್ಲ ನಿಮಗೆ ಆಗಿಬಿಡುತ್ತಾ, ರಾಯರೆಲ್ಲ ಸೂಚನೆ ನಿಮಗೆ ಕೊಡ್ತಾರಾ, ಆ ರೀತಿಯೆಲ್ಲ ಕಮೆಂಟ್ ಮಾಡ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನನಗೊತ್ತು ನನ್ನ ಭಕ್ತಿ ಶುದ್ಧವಾಗಿದೆ. ಹಾಗೆಯೇ ನಾನು ನನ್ನ ಕೈಲಾದಷ್ಟು ರಾಯರಿಗೆ ಸೇವೆನ ಮಾಡ್ತಾಯಿದ್ದೀನಿ. ಹಾಗೆಯೇ ರಾಯರಿಗಷ್ಟೇ ಅಲ್ಲ, ಬೇರೆಯವ್ರಿಗೆಲ್ರಿಗೂ ಕೂಡ ಏನಾದರೂ ಕಷ್ಟ ಇದೆ ಅಂದಾಗ ನಾನು ಸಹಾಯ ಖಂಡಿತ ಮಾಡ್ತಿದ್ದೀನಿ. ಆಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಏನಂತ ಅಂದರೆ ನಾನು ಮಾಡ್ತಿರೋಂಥ ಪೂಜೆ ರಾಯರಿಗೆ ಸಂಪೂರ್ಣವಾಗಿ ಸಲ್ತಾ ಇದೆ ಅಂತ. ಅದಕ್ಕೆಲ್ಲ ಮುಖ್ಯ ಕಾರಣ ಅಂತ ಅಂದರೆ ರಾಯರ ಮೇಲೆ ನಾನಿಟ್ಟಿರೋಂಥ ನಂಬಿಕೆ. ಯಾಕೆಂದರೆ ಇಲ್ಲಿ ಹೇಗಾಗುತ್ತೆ ಅನ್ನೋದಾದರೆ, ಈ ಇತ್ತೀಚಿನ ದಿನಗಳಲ್ಲಂತೂ ಜನ ಹೇಗೆ ಮಾಡ್ತಾರೆ ಅಂತಂದರೆ, ತಮ್ಮದೊಂದು ಏನು ಪರಿಶ್ರಮ ಇಲ್ದಲೇ ರಾಯರು ಎಲ್ಲ ಮಾಡಿಕೊಟ್ಬಿಡ್ಲಿ ಅಂತಾರೆ. ಹೇಗೆ ಒಂದು ಗಿಡ ಒಂದು ಮರ ಆಗಿ ಒಂದು ಹಣ್ಣು ಬಿಡಬೇಕು ಅಂತ ಅಂದರೆ ಎಷ್ಟೊಂದೆಲ್ಲ ಒಂದು ಬಿಸಿಲಾಗಿರ್ಬೋದು, ಮಳೆ ಆಗಿರ್ಬೋದು, ಎಲ್ಲನೂ ಕೂಡ ಸಹಿಸ್ಕೋಬೇಕದು. ಹಾಗೆಯೇ ನಾವು ಅಷ್ಟೇ, ಒಂದು ಒಳ್ಳೆಯ ಕೆಲಸ ಅಥವಾ ನಮ್ಮ ಒಂದು ಅನಿಸಿಕೆಗಳು ಅಥವಾ ನಮ್ಮ ಒಂದು ಇಷ್ಟಾರ್ಥಗಳು ನೆರವೇರಬೇಕು ಅಂದಾಗ ಕೆಲವೊಂದು ಕಷ್ಟದ ದಿನಗಳನ್ನು ನಾವು ಕೂಡ ನೋಡಬೇಕು. ಹಾಗೆಯೇ ನಮ್ಮ ಪ್ರಯತ್ನವೂ ಕೂಡ ಇರಲೇಬೇಕು. ನಮ್ಮ ಪ್ರಯತ್ನ ಇಲ್ದಲೇ ರಾಯರೇ ಎಲ್ಲ ನೀವೇ ಮಾಡಿಕೊಡಿ ಅಂತ ಅಂದಾಗ ಅದು ನಾವು ಕೇಳೋವಂಥದ್ದು ತಪ್ಪಾಗಿಬಿಡುತ್ತೆ. ಹಾಗಾಗಿ ನಾನು ಹೇಳೋವಂಥದ್ದು ಇಷ್ಟೇ, ನಾವೇನೇ ರಾಯರ ಹತ್ರ ಕೇಳ್ಕೊತೀವಿ ಅಂತ ಅಂದರೂ ಕೂಡ ಅದು ಒಂದಲ್ಲ ಒಂದು ದಿನ ನೆರವೇರುತ್ತೆ, ಇಲ್ಲ ಅನ್ನಲ್ಲ. ಆದರೆ ನಾವು ಅದಕ್ಕೆ ತಕ್ಕ ಪರಿಶ್ರಮವನ್ನು ಹಾಕಿದಾಗ ಮಾತ್ರ ರಾಯರು ಅದನ್ನು ಆದಷ್ಟು ಬೇಗ ನಮಗೆ ದೊರಕಿಸ್ಕೊಡ್ತಾರೆ. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಹೀಗೇ ರಾಯರ ಜೊತೆ ನನ್ನ ಒಂದು ಅನುಭವಗಳು, ಹಾಗೆಯೇ ರಾಯರ ಪೂಜೆನ ಹೇಗೆ ಮಾಡುವಂಥದ್ದು, ಈ ಒಂದು ಎಲ್ಲ ಕಂಟೆಂಟ್ಗಳ ಕುರಿತಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವುದೇ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಧನ್ಯವಾದಗಳು.